ಇಂದಿನ ನೇಮಕಾತಿ ಇಲಾಖೆ ವೀರಶೈವ ಸಹಕಾರ ಬ್ಯಾಂಕ್ ಇಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೇನೆ. ಯಾರು ಹಿಂದೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದಿರಾ, ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಳಿಗಾಗಿ ನೀವು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರು, ಸಂಬಂಧಿಕರು, ಹಿತೈಷಿಗಳು ಕೆಲಸಕ್ಕಾಗಿ ಅಲ್ದಾಡ್ತಾ ಇದ್ದರೆ ಈ ಉದ್ಯೋಗದ ಸುದ್ದಿಗಳ ಮಾಹಿತಿಗಳನ್ನೆಲ್ಲ ಅವರಿಗೆ ನೀಡಿ. ಹಾಗೂ ಈ ಉದ್ಯೋಗದ ಸುದ್ದಿಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರು ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇಂದಿನ ನೇಮಕಾತಿ ಇಲಾಖೆ ಬಂದು ವೀರಶೈವ ಸಹಕಾರ ಬ್ಯಾಂಕ್ ಇಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಈ ರೀತಿಯಾಗಿದೆ ಉದ್ಯೋಗದ ಸುದ್ದಿಯ ವಿವರಗಳು. ಈ ರೀತಿಯಾಗಿದೆ. ನೇಮಕಾತಿ ಇಲಾಖೆ ಬಂದು ವೀರಶೈವ ಸಹಕಾರ ಬ್ಯಾಂಕ್ ಅಂತ ಕರೀತಾರೆ. ಇಲ್ಲಿ 2 ಥರದ ಹುದ್ದೆಗಳನ್ನು ಕರೆದಿದ್ದಾರೆ. ಒಂದು ಕಿರಿಯ ಸಹಾಯಕ ಮತ್ತು ಅಟೆಂಡರ್ ಹುದ್ದೆಗಳನ್ನು ಕರೆದಿದ್ದಾರೆ. ಕಿರಿಯ ಸಹಾಯಕ ಹುದ್ದೆಗಳಿಗೆ ಯಾವುದೇ ಪದವಿಯನ್ನು ಕೇಳಿದ್ರೆ, ಅಟೆಂಡರ್ ಹುದ್ದೆಗಳಿಗೆ ಕೇವಲ 10ನೇ ತರಗತಿಯನ್ನು ಕೇಳಿದ್ದಾರೆ. ಇದಕ್ಕಾಗಿ ವಿದ್ಯಾರ್ಹತೆ ಬಂದು ಯಾವುದೇ ಪದವಿ ಮತ್ತು SSLC ಓದಿದರೆ ಸಾಕು ಅಂತ ಹೇಳ್ತಿದ್ದಾರೆ. ವಯಸ್ಸಿನ ಮಿತಿ ಬಂದು 18 ವರ್ಷ ತುಂಬಿರಬೇಕು, 35 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ನೇಮಕಾತಿ ವಿಧಾನ ಬಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ಏರ್ಪಡಿಸಿ ನಂತರದಲ್ಲಿ ನೇಮಕಾತಿಗಳನ್ನು ಮಾಡಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನು ಅಂತ ಹೇಳಿದ್ರೆ 27 ಮೇ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿದೆ. ವೆಬ್ಸೈಟ್ ಏನಪ್ಪಾ ಅಂದ್ರೆ https://vsbank.in ಅಂತ ಕರೆದಿದ್ದಾರೆ. ಹಾಗಿದ್ರೆ ಮತ್ತೆ ತಡ ಮಾಡೋದು, ಎಂದಿನಂತೆ ನಮ್ಮ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅದ್ರ ಮೂಲಕ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಅಂದ್ರೆ ಅಪ್ಲಿಕೇಶನ್ಗಳ ಹುದ್ದೆಗಳ ವಿವರಗಳನ್ನು ಕೊಡೋದ್ರ ಜೊತೆಯಲ್ಲಿ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಹೇಗೆ ಹಾಕೋದು ಅಂತ ಹೇಳಿ ಇಂಚಿಂಚು ಮಾಹಿತಿಗಳನ್ನು ನೇರವಾಗಿ ವೆಬ್ಸೈಟ್ ಪ್ರವೇಶ ಮಾಡಿ ಈ ಸುದ್ದಿ ಸತ್ಯನೋ ಸುಳ್ಳೋ ನೈಜನೋ ನಿಖರನೋ ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಿಮಗೆ ಸಹಾಯ ಆಗುತ್ತೆ, ನಿಮ್ಮ ಉದ್ಯೋಗದ ಹುಡುಕಾಟಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಎಂದಿನಂತೆ ನಿಮ್ಮ ಮೊಬೈಲ್ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇದು ನನ್ನ ಮೊಬೈಲ್ನ ಕಂಪ್ಯೂಟರ್ನ ಗೂಗಲ್ ವೆಬ್ ಬ್ರೌಸರ್ ಆಗಿದೆ. ಅವರೇ ಹೇಳಿರುವಂತೆ VSBank.in ಅಂತ ಟೈಪ್ ಮಾಡಿದ್ರೆ ಈ VS ಬ್ಯಾಂಕ್ನಲ್ಲಿ ಕರೆದಿರುವಂತಹ ವೆಬ್ಸೈಟಿನ ಮೊದಲ ಪುಟ ಓಪನ್ ಆಗ್ತಿದೆ. ನೀವು ನೋಡ್ತಾ ಇದ್ದೀರಾ, ವೀರಶೈವ ಸಹಕಾರಿ ಬ್ಯಾಂಕ್ ಅಂತ ಕರೆದಿದ್ದಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ನಾವು ಬರ್ತೀವಿ. ವೀರಶೈವ ಸಹಕಾರಿ ಬ್ಯಾಂಕ್ನಲ್ಲಿ ವೆಬ್ಸೈಟ್ಗೆ ಓಪನ್ ಆಗಿದೆ. ನೇರವಾಗಿ ನೀವು ನೋಡ್ತಾ ಇದ್ರೆ ಇದು ವೀರಶೈವ ಸಹಕಾರಿ ಬ್ಯಾಂಕಿನ ವೆಬ್ಸೈಟ್. ಇಲ್ಲಿ ನಿಮಗೆ ಬೇಕಾಗಿರೋ ವಿವರಗಳು ಎಲ್ಲಿದೆ ಅಂದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನೀವು ರಿಕ್ವೈರ್ಮೆಂಟ್ ಅಂತ ಕರೆದಿದ್ದಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೇರವಾಗಿ ರಿಕ್ರೂಟ್ಮೆಂಟ್ ವೆಬ್ಸೈಟ್ಗೆ ಬರ್ತೀರಾ. ಇಲ್ಲಿ ಬಂದು ಜಾಬ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೀರಿಯಲ್ ನಂಬರ್ 1 ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಇದೆ, 10 ಪೋಸ್ಟ್ ಇದೆ. ಅದಕ್ಕೆ ಎನಿ ಡಿಗ್ರಿ ಅಂತ ಹೇಳಿದರೆ ಸ್ಟಾರ್ಟ್ ಡೇಟು 27/4 ಕೊಟ್ಟರೆ ಲಾಸ್ಟ್ ಡೇಟ್ 27/5, 1 ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ. 2ನೇ ಹುದ್ದೆ ಬಂದು ಅಟೆಂಡರ್ ಹುದ್ದೆ ಕರೆದಿದ್ದಾರೆ. 2 ಹುದ್ದೆಗಳಿದೆ. SSLC ಓದಿದರೆ ಸಾಕು, ಅದಕ್ಕೆ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬಹುದು. ಇಲ್ಲಿ ನೋಡ್ಬೋದು ನೀವು ನೋಟಿಫಿಕೇಶನ್ ಇದೆ. ಈ ನೋಟಿಫಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಅವರು 4 ಪುಟದ ಒಂದು ನೋಟಿಫಿಕೇಶನ್ಗಳನ್ನು ನೀಡಿದ್ದಾರೆ. ಆ ನೋಟಿಫಿಕೇಶನ್ ವಿವರಗಳು ಈ ರೀತಿಯಾಗಿದೆ. ನೇಮಕಾತಿ ಪ್ರಕಟಣೆ ಅಧಿಸೂಚನೆ ಅಂತ ಕೊಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಕಿರಿಯ ಸಹಾಯಕ ಹುದ್ದೆಗಳು 10, ಅಟೆಂಡರ್ ಹುದ್ದೆಗಳು 2 ಅಂತ ಕೊಟ್ಟಿದ್ದಾರೆ. ಕಿರಿಯ ಸಹಾಯಕರು ಹುದ್ದೆಗಳಿಗೆ 49,000ದಿಂದ 92,500 ರೂಪಾಯಿ ತನಕ ವೇತನವನ್ನು ನಿಗದಿಪಡಿಸಿದ್ರೆ, ಅಟೆಂಡರ್ ಹುದ್ದೆಗಳಿಗೆ 34,100ರಿಂದ 67,600 ರೂಪಾಯಿಗಳನ್ನು ಇದಕ್ಕಾಗಿ ನಿಮಗೆ ಸ್ಯಾಲರಿಯನ್ನು ವೇತನವನ್ನು ನೀಡ್ತಾ ಇದ್ದಾರೆ. ಇದಕ್ಕಾಗಿ ವಯಸ್ಸಿನ ಮಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವರಿಗೆ ಎಷ್ಟು, ಇತರೆ ಹಿಂದುಳಿದ ವರ್ಗದವರಿಗೆ ಎಷ್ಟು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಎಷ್ಟು ಅಂತ ಈ 4 ಪುಟದ PDF ನೀವು ಅಧ್ಯಯನ ಮಾಡಿದ್ರೆ ಸಾಕು, ಈ ಸಂಪೂರ್ಣ ಮಾಹಿತಿಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಹಾಗೆ ಇದಕ್ಕೆ ಆಯ್ಕೆ ವಿಧಾನ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದರೆ, ಕನ್ನಡ ಭಾಷೆಗೆ 50, ಸಾಮಾನ್ಯ ಇಂಗ್ಲಿಷ್ಗೆ 25, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರಿ ವಿಷಯಗಳು 50, ಭಾರತದ ಸಂವಿಧಾನ 25, ಬ್ಯಾಂಕು ಸಂಸ್ಥೆ ಇದಕ್ಕೆ ಸಂಬಂಧಪಟ್ಟಂತ 25 ಅಂಕಗಳು, ಒಟ್ಟು 200 ಅಂಕಗಳಿಗೆ ಪರೀಕ್ಷೆಗಳನ್ನು ಮಾಡ್ತಾರೆ ಅಂತ ಹೇಳಿದರೆ. ಕನ್ನಡ ಭಾಷೆಗೆ 50, ಸಾಮಾನ್ಯ ಜ್ಞಾನಕ್ಕೆ 100. 2ನೇ ಅಟೆಂಡರ್ ಹುದ್ದೆಗಳಿಗೆ ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನ ಒಟ್ಟು 100 ಅಂಕಕ್ಕೆ ಪ್ರಶ್ನೆಗಳನ್ನು ಪತ್ರಿಕೆಗಳನ್ನು ರೆಡಿ ಮಾಡಿರ್ತಾರೆ ಅಂತ ಹೇಳ್ತಾರೆ. ಈ 4 ಪುಟದ PDF ಓದಿದ್ರೆ ಸಾಕು, ನಿಮಗೆ ಅಪ್ಲಿಕೇಶನ್ಗಳನ್ನು ಹಾಕ್ಲಿಕ್ಕೆ ಸಹಾಯ ಆಗುತ್ತೆ. ಮತ್ತೆ ವಾಪಸ್ ನಾನು ಬರ್ತಾ ಇದ್ದೀನಿ ನೋಡಿ, ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಈ ಅಪ್ಲೈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಕೇಳ್ತಿದೆ. ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ನಂತರದಲ್ಲಿ ಗೆಟ್ OTP ಅಂತ ಕೊಟ್ಟರೆ ಸಾಕು, ಒಂದು OTP ಓಪನ್ ಆಗುತ್ತೆ. OTP ನಲ್ಲಿ ನೀವು ನೋಡ್ತಾ ಇದ್ದೀರಾ, OTP ಕೊಟ್ಟು ಎಂಟರ್ ಮಾಡ್ತಾ ಇದ್ದಂಗೆ ನೇರವಾಗಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಹುದ್ದೆಗಳ
ಬೇಸಿಕ್ ಇನ್ಫಾರ್ಮೇಶನ್ ಬಂದಿದೆ. ಇಲ್ಲಿ ಪೂರ್ಣ ಹೆಸರು ಕೇಳಿದರೆ, ತಂದೆ ಹೆಸರು ಕೇಳಿದರೆ, ಹಾಗೆ ಮೇಲ್ ಫಿಮೇಲ್ ಕೇಳಿದರೆ, ವಿಳಾಸವನ್ನು ಕೊಟ್ಟು ನೆಕ್ಸ್ಟ್ ನಿಮ್ಮ ಸ್ವಂತ ಸ್ಥಳ, ಪಿನ್ ಕೋಡ್, ಆಧಾರ್ ನಂಬರ್, ನಿಮ್ಮ ಫೋಟೋ, ಆಧಾರ್ ಕಾರ್ಡ್ ಫೋಟೋ ಇದನ್ನೆಲ್ಲ ಸೆಲೆಕ್ಷನ್ ಮಾಡಿಕೊಂಡು ನಿಮ್ಮ ಧರ್ಮ ಯಾವುದು, ಮೀಸಲಾತಿ ಯಾವುದು, ಜಾತಿ ಎಲ್ಲ ವಿವರಗಳನ್ನು ಬಹಳ ಬೇಸಿಕ್ ಆಗಿದೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಗೋ ಟು ನೆಕ್ಸ್ಟ್ ಪೇಜ್ ಅಂತ ಕೊಟ್ಟರೆ ಸಾಕು. ಇವ್ರು ಕೇಳಿರುವಂತಹ ಮತ್ತೆ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ದಾಖಲಾತಿಗಳಿದ್ರೆ ಅಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ನಂತರ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಅಂತ ಹೇಳ್ತಾ, ನೀವೀಗ ನೋಡಿದ್ರೆ ಆನ್ಲೈನ್ ಮೂಲಕವೇ ಉಚಿತವಾಗಿ ನಿಮ್ಮ ಮೊಬೈಲ್ ಮೂಲಕವೇ ನೀವು ಕೂತಿರುವಂಥ ಸ್ಥಳದಲ್ಲೇ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಈ ಚಾನಲ್ ಆಗಿದೆ. ಹಾಗಾಗಿ ನೀವು ಈ ಚಾನಲ್ನ ನಿರಂತರವಾಗಿ ನೋಡ್ತಾ ಇದ್ರೆ ನಿಮಗಾಗಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಕೆಲಸದ ಹುಡುಕಾಟದಲ್ಲಿದ್ದರೆ ಅವರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಶ್ರೀ ಸೀತಾರಾಮ್.